ಬಿಜೆಪಿ ಘಟಕದಲ್ಲಿ ಮಹತ್ತರವಾದ ಬೆಳವಣಿಗೆ ರಾಷ್ಟ್ರ ರಾಜಧಾನಿಯಲ್ಲಾಗಿದೆ. ವಿಜೇಂದ್ರ ಹಾಗೆ ಯತ್ನಾಳ್ ಅವರ ನಡುವೆ ಇದ್ದ ಬಿರುಕು, ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಕ್ಷಣದಿಂದಲೂ ಕೂಡ ಯತ್ನಾಳ್ ಅವರು ಸಿಡಿಸ್ತಾ ಇದ್ದ ಬಾಂಬ್ಗಳು ಇದೆಲ್ಲವನ್ನ ನಾವು ಗಮನಿಸಿದ್ವಿ. ಇದೀಗ ವಿಜೇಂದ್ರ ಹಾಗೆ ಯತ್ನಾಳ್ ನಡುವೆ ಸಂಧಾನ ಏರ್ಪಟ್ಟಿಟ್ಟ, ಅದು ಯಶಸ್ವಿ ಆಯ್ತಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಬೆಳವಣಿಗೆ. ಅಮಿತ್ ಶಾ ಅವರ ಕರ್ನಾಟಕ ಭೇಟಿಗೂ ಮುನ್ನವೇ ಭಾರಿ ಬೆಳವಣಿಗೆ ನಡೆದಿದೆ. ಯತ್ನಾಳ್ ಹಾಗೆ ವಿಜಯೇಂದ್ರ ನಡುವೆ ಸಂಧಾನ ಪ್ರಕ್ರಿಯೆಗಳು ನಡೆದಂತಿದೆ. ಮುನಿಸು ಮರೆತು ಒಂದಾದ್ರ ಉಭಯ ನಾಯಕರು ನಾಳೆ ರಾಜ್ಯಕ್ಕೆ ಭೇಟಿ ಕೊಡ್ತಿದ್ದಾರೆ ಅಮಿತ್ ಶಾ. ಅದಕ್ಕೂ ಮುನ್ನ ರಾಜ್ಯ ನಾಯಕರಲ್ಲಿ ಒಗ್ಗಟ್ಟಿನ ಪ್ರದರ್ಶನ. ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ನಡೆದಿರುವ ಭೇಟಿ ಇದು ಈ ಕ್ಷಣದ ಅತಿ ದೊಡ್ಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ದೆಹಲಿಯಲ್ಲಿ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ. ಈಗಷ್ಟೇ ಗಮನಿಸಿದ್ವಿ, ಮಂಡ್ಯ ಸಂಸದೆ ಸುಮಲತಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಇತ್ತ ಯತ್ನಾಳ್ ಹಾಗೆ ವಿಜಯೇಂದ್ರ ನಡುವೆ ಸಂಧಾನ ದೆಹಲಿಯಲ್ಲಿ ನಡೆದಿರೋದು. ವಿಜಯೇಂದ್ರ ಭೇಟಿಯಾಗಿದ್ದಾರೆ. ಯತ್ನಾಳ್, ಪ್ರಹ್ಲಾದ್ ಜೋಶಿ, ರಮೇಶ್ ಜಾರಕಿಹೊಳಿ ಜೊತೆಯಲ್ಲಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಹೈಕಮಾಂಡ್ಗೆ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ ಅನ್ನೋ ಸಂದೇಶ ರವಾನೆ ಮಾಡುವ ಪ್ರಯತ್ನವಾಯಿತು ರಾಜ್ಯ ನಾಯಕರಿಂದ. ಫೋಟೋ ಗಮನಿಸ್ತಾ ಇದ್ದೀರಿ. ವಿಜಯೇಂದ್ರ ಅವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಯತ್ನಾಳ್ ಹಾಗೆ ಇತರೆ ರಾಜ್ಯಕ್ಕೆ ಸಂಬಂಧ ಅಂದ್ರೆ ನಮ್ಮ ರಾಜ್ಯದ ಇತರೆ ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಮಾತನಾಡುವ ಮೂಲಕ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿ ಅಮಿತ್ ಶಾ ಅವರ ಭೇಟಿಗೂ ಮುಂಚೆ ನಮ್ಮಲ್ಲಿ ಯಾವುದೇ ರೀತಿಯ ಒಡಕಿಲ್ಲ ಅನ್ನೋದನ್ನ ತೋರಿಸುವ ಪ್ರಯತ್ನವಾಯಿತು ಅನ್ನೋ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್. ರಾಷ್ಟ್ರ ರಾಜಧಾನಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅತಿ ಮುಖ್ಯ ಬೆಳವಣಿಗೆಗಳು, ಅದರಲ್ಲೂ ಬಿಜೆಪಿ ಘಟಕಕ್ಕೆ ಸಂಬಂಧಪಟ್ಟ ಈಗಷ್ಟೇ ನಾವು ಗಮನಿಸ್ತಿದ್ವಿ, ಮಂಡ್ಯ ಸಂಸದೆ ಹೋಗಿ ದೆಹಲಿಯಲ್ಲಿ ಪ್ರಧಾನಿಗಳನ್ನ ಭೇಟಿಯಾಗಿದ್ದಾರೆ. ಇತ್ತ ವಿಜೇಂದ್ರ ಹಾಗೆ ಯತ್ನಾಳ್ ನಡುವೆ ಸಂಧಾನ, ಅದು ಕೂಡ ದೆಹಲಿಯಲ್ಲಿ ನಡೆದಿರುವುದು. ಸ್ಮಿತಾ, ಬಿಜೆಪಿಯಲ್ಲಿ ಸಾಕಷ್ಟು ಏನು ಬಹಳ ಪ್ರಮುಖವಾದ ಒಂದು ಘಟನೆ ನಡೆದಿರುವಂಥದ್ದು ಯತ್ನಾಳ್ ಮತ್ತು ವಿಜೇಂದ್ರ ಮುಖಾಮುಖಿ ಆಗಿರುವಂಥದ್ದು. ಇದು ಬಿಜೆಪಿಯ ಮಟ್ಟಕ್ಕೆ, ಅದರಲ್ಲೂ ರಾಜ್ಯ ಬಿಜೆಪಿಯ ಮಟ್ಟಕ್ಕೆ ಒಂದು ದೊಡ್ಡ ಡೆವಲಪ್ಮೆಂಟು, ಒಂದು ರೀತಿಯ ದೊಡ್ಡ ನಿರಾಳ ಅಂತ ಹೇಳ್ಬೋದು. ಯಾಕೆ ಅಂದರೆ ರಾಜ್ಯ ಬಿಜೆಪಿಯಲ್ಲಿದ್ದಂಥದ್ದು ಎರಡು ವ್ಯಕ್ತಿಗಳ ತಲೆನೋವು. ಅದು ಸೋಮಣ್ಣ ಮತ್ತು ಯತ್ನಾಳ್ ಅವರು ಪದೇ ಪದೇ ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನ. ನಾನು ಕೂಡ ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಭರವಸೆ ನೀಡಿದ್ದೇನೆ. ಮುಂದಿನ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಹೊಸ ದಾಖಲೆಯನ್ನು ನಾವು ಬರೀತೇವೆ, ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ಮಾತುಗಳನ್ನು ನಾನು ಕೂಡ ಹೇಳಿದ್ದೇನೆ. ಎಸ್ ಸರ್. ಸರ್, ಈಗ ರಾಜ್ಯಸಭೆ ಚುನಾವಣೆ ಅಂತಂದರೆ ಅಭ್ಯರ್ಥಿಗಳ ಆಯ್ಕೆಗೆ ಈಗ ಸೋಮಣ್ಣ ಕೂಡ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ. ಅಂತಿಮವಾಗಿ ನಮ್ಮ ವರಿಷ್ಠರು ಎಲ್ಲರೂ ಕೂತು ನಿರ್ಣಯನ ಮಾಡ್ತಾರೆ. ಎಲ್ಲ ವಿಚಾರಕ್ಕೂ ಕೂಡ ಚರ್ಚೆ ಆಗಿದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ನೀವು ಮತ್ತು ಯತ್ನಾಳ್ ಅವರು ಒಂದೇ ಫೋಟೋ ಫ್ರೇಮಲ್ಲಿ ಭಾಳ ದಿನಗಳ ನಂತರ ಒಂದೇ ಫೋಟೋ ಫ್ರೇಮಲ್ಲಿ ಏನು ಮಾತುಕತೆ ಆಯಿತು ಸರ್? ಏನು ಚರ್ಚೆ ಆಯಿತು? ಬೇರೆ ಇತ್ತು. ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ ಬಿ ಜೆ ಪಿ ಶಾಸಕರೇ. ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಸುಮಲತಾ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ. ನನಗೆ ಟಿಕೆಟ್ ಬೇಕು ಅನ್ನೋ ರೀತಿನ ಅವರು ಕೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ JDS ಬಿಟ್ಕೊಡ್ಬೇಕು ಅನ್ನೋದು ಚರ್ಚೆ ನಡೀತದೆ. ಇವರು ಕೂಡ ಪಟ್ಟು ಹಿಡಿದಿದ್ದಾರೆ, ನಾನು BJP ಬೆಂಬಲ ತೋರಿಸಿದ್ದೀನಿ, ನಾನೇ ಟಿಕೆಟ್ ಕೊಡಿ, ನಾನು ಗೆಲ್ತೀನಿ ಅನ್ನೋಂಥ. ಇದಕ್ಕೆ ಇಲ್ಲ, ಈ ವಿಚಾರವಾಗಿ ಯಾವುದೇ ಚರ್ಚೆಗಳನ್ನು ಆಗಿಲ್ಲ. ಬಹುಶಃ ನಾಳೆ ರಾತ್ರಿ ಮಾನ್ಯ ಅಮಿತ್ ಶಾಜಿಯವರು ಗೃಹ ಸಚಿವರು ಮೈಸೂರಿಗೆ ಬರ್ತಾ ಇದ್ದಾರೆ. ನಾಡಿದ್ದು ಮೈಸೂರಿನಲ್ಲಿ ನಮ್ಮ ಕೋರ್ ಕಮಿಟಿ ಸಭೆಯನ್ನು ಕೂಡ ನಿಶ್ಚಯ ಆಗಿದೆ. ಹಾಗಾಗಿ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ತದೆ. ಖಂಡಿತ. ಈಗ ಸುಧಾಕರ್ ಅವರು ಅವರ ಒಂದು ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವವೇ ಇಲ್ಲದೆ ಇರತಕ್ಕಂಥ ಕ್ಷೇತ್ರ. ಅಲ್ಲಿ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಬಂದು ಬೆಂಬಲಿಸೋದು ಅಂತ ಹೇಳಿದ್ರೆ ಹುಡುಗಾಟಿಕೆ ಮಾತಲ್ಲ.
ಅದನ್ನು ಮಾಡಿದ್ದಾರೆ ಯಶಸ್ವಿಯಾಗಿ, ಮತ್ತು ಚುನಾವಣೆ ಸ್ಪರ್ಧೆ ಮಾಡಿ ಅವ್ರು ಗೆದ್ದಿದ್ದಾರೆ. ಆದರೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ, ಸೋತಿದ್ದಾರೆ. ಅವ್ರನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು ತಪ್ಪಲ್ಲ. ಆದರೆ ನಾನು ಮೊನ್ನೆ ಹೇಳಿರ್ತಕ್ಕಂಥದ್ದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಅನ್ನೋ ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಸುಧಾಕರ್ ಅವರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋ ಮಾತನ್ನು ನಾನು ಹೇಳಿಲ್ಲ. ಸಿದ್ದರಾಮಯ್ಯವರು ಅದೇ ತೆರಿಗೆ ವಿಚಾರದಲ್ಲಿ ನಾನು ಏನೇನು ಮಾತಾಡಿದ್ದೀನಿ ಅಥವಾ ಈವಾಗಲೂ ಏನೇನು ದಾಖಲಾತಿಗಳು ಎಲ್ಲವೂ ಸತ್ಯ. ಒಂದು ವೇಳೆ ಸುಳ್ಳಾದರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಸವಾಲು. ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಬಹುಶಃ ಆ ಪರಿಸ್ಥಿತಿ ಉದ್ಭವ ಆಗ್ಬೋದು. ಆದರೆ ಒಂದು, ನಾನು ಸಿದ್ದರಾಮಯ್ಯ ರಾಜಕೀಯ ಬಿಡ್ತಾರೆ ಅಂತ ಹೇಳ್ತಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರ ರಾಜ್ಯದಲ್ಲಿ ಸರ್ಕಾರ ಒಂದಿಷ್ಟು ತಿಂಗಳುಗಳಾಗಿದೆ, ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡದೇ ಇರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ಭರವಸೆಗಳನ್ನು ಕೊಟ್ಟು ಬಂದಿದ್ರು, ಭರವಸೆಗಳನ್ನು ಈಡೇರಿಸೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಲೋಪದೋಷಗಳನ್ನು ಮುಚ್ಚಾಕೊಳ್ಳುವ ಸಲುವಾಗಿ ಕೇಂದ್ರದ ಮೇಲೆ, ನರೇಂದ್ರ ಮೋದಿಜಿಯವರ ಮೇಲೆ, ಹಣಕಾಸಿನ ಸಚಿವರ ಮೇಲೆ ಆರೋಪವನ್ನು ಮಾಡ್ತಕ್ಕಂಥದ್ದು ಆ ಸ್ಥಾನಕ್ಕೂ ಕೂಡ ಗೌರವ ತರೋದಿಲ್ಲ. ಮತ್ತು ರಾಜ್ಯದ ಒಂದು ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಮೊನ್ನೆ ದೆಹಲಿಯಲ್ಲಿ ಆಗಿರ್ತಕ್ಕಂಥದ್ದು. ಒಂದು ತಾವು ಅರ್ಥ ಮಾಡ್ಕೋಬೇಕು, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಹತಾಶರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಕಾಂಗ್ರೆಸ್ ಪಕ್ಷನ ಕೈ ಬಿಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ. ಆ ಭಾವನೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಸಾಕಷ್ಟಿದೆ. ಜನರು ಇವತ್ತು ಶಾಪ ಆಗ್ತಿದ್ದಾರೆ. ರಾಜ್ಯದ ಜನ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇ, ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥ, ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇದ್ರೆಷ್ಟು ಬಿಟ್ಟರೆಷ್ಟು ಅಂತೇಳಿ ರಾಜ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅವರ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋ ಸಲುವಾಗಿ ದೆಹಲಿಗೆ ಬಂದು ಈ ರೀತಿ ನಾಟಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ. ಇದೆಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ಭ್ರಮೆಯಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ, ಅವರಿಗೆ ಒಂದು ತಕ್ಕ ಉತ್ತರವನ್ನು ಮುಂದಿನ ಚುನಾವಣೆಯಲ್ಲಿ ಉತ್ತರವನ್ನು ಸಿಗ್ತದೆ. ನೋಡಿ, ನಮ್ಮ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಶ್ನೆಗಳಿಗೆ ಸದನದ ಒಳಗಡೆ ಉತ್ತರವನ್ನು ನೀಡಿದ್ದಾರೆ. ಯಾವ ರೀತಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದಮೇಲೆ ಕಳೆದ 9 ವರ್ಷದಲ್ಲಿ 2,85,000 ಕೋಟಿ ರಾಜ್ಯಕ್ಕೆ ಅನುದಾನವನ್ನು ನೀಡಿದ್ದಾರೆ. ಯಾವುದೇ ರೀತಿ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಹಣಕಾಸಿನ ವಿಚಾರದಲ್ಲಿ. ಮತ್ತೇನು ವಿಶೇಷ ಅನುದಾನ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ GST ಬಂದ ನಂತರ ಏನು ವಿಶೇಷ ಅನುದಾನವನ್ನು ಕೊಡ್ತಾ ಇದ್ರೋ ಎಲ್ಲ ರಾಜ್ಯಗಳಿಗೂ ಕೂಡ ಸ್ಥಗಿತ ಆಗಿದೆ. ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಆ ವಿಶೇಷ ಅನುದಾನ ಇದ್ದಂಥದ್ದು ಕೇವಲ 5 ವರ್ಷಗಳಿಗೆ ಸೀಮಿತವಾಗಿ. ಸೊ ಅದು ಇವತ್ತು ಸ್ಟಾಪ್ ಆಗಿರ್ತಕ್ಕಂಥದ್ದು. ಆದರೆ ಇವರು ಅರ್ಧ ಸತ್ಯವನ್ನು ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅರ್ಧ ಸತ್ಯವನ್ನು ಇವರು ಹೇಳಿಕೊಂಡು ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೋ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿ ಅಸತ್ಯವನ್ನು ನುಡಿಯೋದ್ರ ಮುಖೇನ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವ ಸಂಬಂಧಗಳು ಇಟ್ಕೊಂಡು ಮುಂದೆ ಕೆಲಸಗಳು ಆಗಬೇಕು ಅದಕ್ಕೂ ಕೂಡ ಒಂದು ರೀತಿ ಕಲ್ಲಾಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ರೆ. ಇದ್ರ ಮಧ್ಯೆ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದು. ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರಿಗೆ ತಾವು ಮುಖ್ಯಮಂತ್ರಿಗಳು. ಹಾಗಾಗಿ ಅದನ್ನು ನೆನಪಿಡ್ಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ತಾವು ಕೆಲಸ ಮಾಡಬೇಕು. ಈ ರೀತಿ ರಾಜ್ಯದ ಗೌರವನ ಕಳೀತಕ್ಕಂಥ ಕೆಲಸ ಇನ್ನು ಮುಂದಾದರೂ ಕೈ ಬಿಡಬೇಕು ಅನ್ನೋದನ್ನು ನಾನು ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ 15th ಫಿನಾನ್ಸ್ ವಿಚಾರವಾಗಿ ಕೆಲವೊಂದು ಸಿದ್ದರಾಮಯ್ಯ ಪ್ರಶ್ನೆ ಎತ್ತಿದ್ರು. ಸ್ಪೆಷಲ್ ಗ್ರ್ಯಾಂಟ್ಗಾಗಿ ಅಂತಂದರೆ ಲೋಕಸಭೆಯಲ್ಲಿ ಒಪ್ಕೊಳ್ಳಲಾಗಿದೆ,
ಆದರೂ ಸಹಿತ ಬಿಜೆಪಿಯವರು ಅದನ್ನು ಸುಳ್ಳು ಅಂತ ಹೇಳ್ತಿದ್ದಾರೆ ಅನ್ನುವಂಥದ್ದು. ನೋಡಿ, ಅದ್ರ ಜೊತೆಗೆ ಇವತ್ತೇನು ಇದು ಕೊಟ್ಟಿದ್ದಾರಲ್ಲ, ಚಾಲೆಂಜ್ ಕೊಟ್ಟಿದ್ದಾರಲ್ಲ, ಬಿಜೆಪಿಯನ್ನು ಎಕ್ಸೆಪ್ಟ್ ಮಾಡುತ್ತೆ, ಆಮೇಲೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇ ಆದರೆ, ಸಿದ್ದರಾಮಯ್ಯ ಸುಳ್ಳು ಹೇಳಿದ್ದ ಪ್ರೂವ್ ಮಾಡಿದ್ದೇ ಆದರೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ತಗೊಳ್ತಾರೆ. ಅದಕ್ಕೆ ಬಿಜೆಪಿ ಹಾಗಾದರೆ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದರೆ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದರೆ ಅವ್ರ ಪ್ರಕಾರ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಮೊನ್ನೆ ದಿನ ವಿವರಗಳನ್ನು ನೀಡಿದ್ದಾರೆ ಈಗಾಗಲೇ.